ನಮಸ್ತೆ ವಿದ್ಯಾರ್ಥಿಗಳೇ. ಇತಿಹಾಸ ತರಗತಿಗೆ ತಮ್ಮೆಲ್ಲರಿಗೂ ಸ್ವಾಗತ. ವಿದ್ಯಾರ್ಥಿಗಳೇ, ಇವತ್ತಿನ ಒಂದು ತರಗತಿಯಲ್ಲಿ ನಾವು ದೆಹಲಿ ಸುಲ್ತಾನ ಸಾಮ್ರಾಜ್ಯದಲ್ಲಿ ದೆಹಲಿಯನ್ನು ಆಳ್ವಿಕೆ ಮಾಡಿರ್ತಕ್ಕಂಥ 5 ಸಂತತಿಗಳಲ್ಲಿ ಗುಲಾಮಿ ಸಂತತಿಯ ಬಗ್ಗೆ ಅಧ್ಯಯನ ಮಾಡೋಣ. ಗುಲಾಮಿ ಸಂತತಿಯಲ್ಲಿ ಬರ್ತಕ್ಕಂಥ ಗುಲಾಮಿ ಮನೆತನದ ಸ್ಥಾಪಕನಾದ ಕುತುಬುದ್ದೀನ್ ಐಬಕ್ನ ಬಗ್ಗೆ ಈ ಒಂದು ತರಗತಿಯಲ್ಲಿ ನಾವು ಅಧ್ಯಯನ ಮಾಡೋಣ. ಗುಲಾಮಿ ಸಂತತಿ, ಸ್ಲೇವ್ ಡೈನೆಸ್ಟಿ. ಮಹಮ್ಮದ್ ಗೋರಿ ಕ್ರಿಸ್ತಶಕ 1206ರಲ್ಲಿ ಮರಣವನ್ನು ಹೊಂದುತ್ತಾನೆ. ಮಹಮ್ಮದ್ ಗೋರಿಗೆ ಗಂಡು ಮಕ್ಕಳಿಲ್ಲದ ಕಾರಣ ಮಹಮ್ಮದ್ ಗೋರಿಯ ನೆಚ್ಚಿನ ಗುಲಾಮನಾಗಿರ್ತಕ್ಕಂಥ ಕುತುಬುದ್ದೀನ್ ಐಬಕ್ ಏನಾಗ್ತಾನೆ, ದೆಹಲಿ ಸುಲ್ತಾನ ಸಾಮ್ರಾಜ್ಯದ ಸ್ಥಾಪಕನಾಗ್ತಾನೆ. ಇವನು ಗುಲಾಮನಾಗಿದ್ದರಿಂದ ಇವನ ಒಂದು ಮನೆತನಕ್ಕೆ ಗುಲಾಮ ಮನೆತನ ಅಥವಾ ಗುಲಾಮಿ ಮನೆತನ ಎಂದು ಕರೆಯಲಾಗಿರ್ತಕ್ಕಂಥದ್ದು. ಗುಲಾಮರನ್ನು ಟರ್ಕಿ ಭಾಷೆಯಲ್ಲಿ ಮ್ಯಾಮ್ಲುಕ್ ಎಂದು ಕರೆಯುತ್ತಾರೆ. ಟರ್ಕಿ ಭಾಷೆಯಲ್ಲಿ ಗುಲಾಮರನ್ನು ಮ್ಯಾಮ್ಲುಕ್ ಅಂತೇಳಿ ಕರೀತಕ್ಕಂಥದ್ದು. ಗುಲಾಮರೆಂದರೆ ನಿರ್ದಿಷ್ಟ ಒಂದು ಅರ್ಥ ಇಲ್ಲ. ಅದಕ್ಕೆ ಯುದ್ಧದಲ್ಲಿ ಸೋತು ಸೆರೆಯಾದಂಥವ್ರಿಗೆ ಗುಲಾಮರು ಅಂತೇಳಿ ಕರೀತಕ್ಕಂಥದ್ದು, ಅಥವಾ ಅವರನ್ನು ನಿರ್ಗತಿಕರು, ನತದೃಷ್ಟರು, ಸಾಹಸಿಗರು ಮತ್ತು ಸ್ವಾಮಿನಿಷ್ಠೆ ಉಳ್ಳವರು ಅಂತಲೂ ಕರೀತಕ್ಕಂಥದ್ದು. ಹಾಗಾಗಿ ಗುಲಾಮಿ ಸಂತತಿಯಲ್ಲಿ ಪ್ರಮುಖ ಒಂದು ಗುಲಾಮಿ ಮನೆತನದ ಸ್ಥಾಪಕನಾದ ಕುತುಬುದ್ದೀನ್ ಐಬಕ್ನ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಕುತುಬುದ್ದೀನ್ ಐಬಕ್ ಕ್ರಿಸ್ತಶಕ 1206ರಿಂದ 1210. ಇವನು ಮುಸ್ಲಿಂ ಸಾಮ್ರಾಜ್ಯದ ಜನಕ, ದೆಹಲಿಯನ್ನು ಆಳ್ವಿಕೆ ಮಾಡಿರ್ತಕ್ಕಂಥ ಮೊದಲ ಗುಲಾಮಿ ದೊರೆ ಎಂದು ಪ್ರಸಿದ್ಧಿಯಾಗಿದ್ದಾನೆ. ಮಹಮ್ಮದ್ ಗೋರಿಯ ಗುಲಾಮನಾಗಿರ್ತಕ್ಕಂಥ ಕುತುಬುದ್ದೀನ್ ಐಬಕ್ ಕ್ರಿಸ್ತಶಕ 1206ರಿಂದ 1210ರವರೆಗೆ ಕೇವಲ 4 ವರ್ಷಗಳ ಕಾಲ ಆಳ್ವಿಕೆಯನ್ನು ನಡೆಸಿದ್ರೂ ಕೂಡ ಇವನ ಆಳ್ವಿಕೆ ಭಾರತದ ಇತಿಹಾಸಕ್ಕೆ ಒಂದು ಹೊಸ ತಿರುವನ್ನೇ ನೀಡಿದೆ ಎಂದು ಹೇಳಬಹುದು. ಇವನಿಂದ ಆರಂಭವಾದ ದೆಹಲಿ ಸುಲ್ತಾನ ಸಾಮ್ರಾಜ್ಯ ಖಿಲ್ಜಿ ಮತ್ತು ತುಘಲಕ್ ಮನೆತನದ ಒಂದು ಕಾಲದಲ್ಲಿ ಭಾರತಾದ್ಯಂತ ವ್ಯಾಪಿಸಿತು ಎಂದು ಹೇಳಬಹುದು. ಈತನ ಬಾಲ್ಯ ಜೀವನವನ್ನು ನಾವು ನೋಡೋದಾದರೆ, ತುರ್ಕಿಸ್ತಾನದಲ್ಲಿ ಜನಿಸಿರ್ತಕ್ಕಂಥ ಕುತುಬುದ್ದೀನ್ ಐಬಕ್ ಬಾಲ್ಯದಲ್ಲಿ ತುಂಬ ನತದೃಷ್ಟ ವ್ಯಕ್ತಿ. ಇವನ ಸಹೋದರರೇ ಏನು ಮಾಡಿದ್ರು, ಈತನನ್ನು ನಿಶಾಪುರದ ಫಕ್ರುದ್ದೀನ್ ಎಂಬ ಕಾಜಿಗೆ ಮಾರಾಟವನ್ನು ಮಾಡ್ತಾರೆ. ಈತ ಆ ಫಕ್ರುದ್ದೀನ್ ಎಂಬ ಕಾಜಿಯ ಬಳಿ ಹೋದಾಗ, ಅಥವಾ ಕಾಜಿ ಈತನನ್ನು ಪಡೆದುಕೊಂಡಾಗ ಅಂದರೆ ತಗೊಂಡಾಗ, ಕುತುಬುದ್ದೀನ್ ಐಬಕನಿಗೆ ಎಲ್ಲ ರೀತಿಯ ಶಿಕ್ಷಣವನ್ನು ಆತ ನೀಡ್ತಾನೆ ಅಂತಕ್ಕಂಥದ್ದು. ಎಲ್ಲ ರೀತಿಯ ಶಿಕ್ಷಣವನ್ನು ಪಡೆದುಕೊಂಡು ಕುತುಬುದ್ದೀನ್ ಐಬಕ್ಕು ಮತ್ತೆ ಏನಾಗ್ತಾನೆ, ಆ ಒಂದು ಫಕ್ರುದ್ದೀನ್ ಅಂತಕ್ಕಂಥ ಕಾಜಿಯಿಂದ ಮಹಮ್ಮದ್ ಗೋರಿಗೆ ಮಾರಾಟವಾಗ್ತಾನೆ. ಮಹಮ್ಮದ್ ಗೋರಿಯ ಬಳಿ ಇದ್ದಂಥ ಸಂದರ್ಭದಲ್ಲಿ ಮಹಮ್ಮದ್ ಗೋರಿಯ ಒಂದು ಮನಸ್ಸನ್ನು ಗೆದ್ದು ಸೈನ್ಯದ ಒಂದು ತುಕಡಿಯ ಮುಖ್ಯಸ್ಥನಾಗಿ ಕುತುಬುದ್ದೀನ್ ಐಬಕ್ ನೇಮಕಗೊಳ್ತಾನೆ.
ನಂತರ ಕುದುರೆಲಾಯದ ಮುಖ್ಯಸ್ಥನಾಗಿ ತರೈನ್ ಕಾಳಗಗಳ ನಂತರ ಭಾರತದ ಒಂದು ಪ್ರತಿನಿಧಿಯಾಗ್ತಾನೆ ಅನ್ನೋದನ್ನು ನಾವಿಲ್ಲಿ ಹೇಳ್ಬೋದು. ಕುತುಬುದ್ದೀನ್ ಐಬಕ್ ತನ್ನ ಒಂದು ಮಹಮ್ಮದ್ ಗೋರಿಯ ಕಾಲದಲ್ಲಿ, ತನ್ನ ದೊರೆಯಾಗಿರ್ತಕ್ಕಂಥ ಮಹಮ್ಮದ್ ಗೋರಿಯ ಕಾಲದಲ್ಲಿ ರಾಜ ಪ್ರತಿನಿಧಿಯಾಗಿ ಅನೇಕ ಒಂದು ಯುದ್ಧಗಳಲ್ಲಿ ಪಾಲ್ಗೊಂಡು ಜಯವನ್ನು ಗಳಿಸಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಹೋಗ್ಬೋದು. ಈತ ಹಲವಾರು ಯುದ್ಧಗಳಲ್ಲಿ ಮಹಮ್ಮದ್ ಗೋರಿಯ ರಾಜ ಪ್ರತಿನಿಧಿಯಾಗಿ ಅನೇಕ ಯುದ್ಧಗಳನ್ನು ಮಾಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡಬಹುದು. ಅದರಲ್ಲಿ ಮುಖ್ಯವಾಗಿ ಕ್ರಿಸ್ತಶಕ 1194ರಲ್ಲಿ ಹನ್ಸಿ, ದೆಹಲಿ, ಮೀರತ್ ಮುಂತಾದವುಗಳನ್ನು ರಾಜ್ಯಪಾಲನಾಗಿ ಈತ ವಶಪಡಿಸಿಕೊಂಡಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ಬೋದು. ಕ್ರಿಸ್ತಶಕ 1194ರಲ್ಲಿ ಹನ್ಸಿ, ದೆಹಲಿ, ಮೀರತ್ ಮುಂತಾದಂತಹ ಕೆಲವೊಂದು ಪ್ರಾಂತ್ಯಗಳನ್ನು ಕುತುಬುದ್ದೀನ್ ಐಬಕ್ ವಶಪಡಿಸ್ಕೊಂಡಿರ್ತಕ್ಕಂಥದ್ದು. ಹಾಗೆ ಮುಂದುವರಿದು ಕ್ರಿಸ್ತಶಕ 1194ರಲ್ಲೇ ಚಂದಾವರ್ ಕದನದಲ್ಲಿ ಕನೂಜಿನ ಜಯಚಂದ್ರನ ಮೇಲೆ ಹೋರಾಟವನ್ನು ಮಾಡಿ ಕುತುಬುದ್ದೀನ್ ಐಬಕ್ ಜಯಶಾಲಿಯಾಗಿರ್ತಕ್ಕಂಥದ್ದನ್ನು ನಾವು ನೋಡಬಹುದು. ಮತ್ತು ಕ್ರಿಸ್ತಶಕ 1195ರಲ್ಲಿ ಅಜ್ಮೀರನ್ನು ಈತ ಗೆದ್ದುಕೊಂಡಿರ್ತಕ್ಕಂಥದ್ದು, ಅಜ್ಮೀರ್ ಪ್ರಾಂತ್ಯವನ್ನು ಗೆದ್ದುಕೊಂಡಿರ್ತಕ್ಕಂಥದ್ದನ್ನು ನಾವು ನೋಡಬಹುದು. ಹಾಗೆ ಕ್ರಿಸ್ತಶಕ 1196ರಲ್ಲಿ ಬ್ರಿಯಾನ್ ಮತ್ತು ಗ್ವಾಲಿಯರ್ ಪ್ರಾಂತ್ಯಗಳನ್ನು ವಶಪಡಿಸಿಕೊಂಡನು. ಮುಂದುವರಿದು ಕ್ರಿಸ್ತಶಕ 1197ರಲ್ಲಿ ಗುಜರಾತಿನ ದೊರೆಯಾಗಿರ್ತಕ್ಕಂಥ ಭೀಮದೇವನ ಮೇಲೆ ಯುದ್ಧವನ್ನು ಮಾಡಿ ಆತನ ರಾಜಧಾನಿಯಾದ ಅನಿಲವಾಡವನ್ನು ಕುತುಬುದ್ದೀನ್ ಐಬಕ್ ವಶಪಡಿಸ್ಕೊಂಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ಕಾಣಬಹುದು. ಹಾಗೆ ಕ್ರಿಸ್ತಶಕ 1202ರಲ್ಲಿ ಬುಂದೇಲ್ಖಂಡದ ಚಂದೇಲ ರಾಜರನ್ನು ಸೋಲಿಸಿ ಚಂದೇಲ ಸಾಮ್ರಾಜ್ಯಕ್ಕೆ ಸೇರಿರ್ತಕ್ಕಂಥ ಖಲಿಂಜರ್ ಮತ್ತು ಮಹೋಬವನ್ನು ಈತ ವಶಪಡಿಸಿಕೊಂಡನು. ನಂತರ ತನ್ನ ಸೇನಾನಿಗಳಾದಂತಹ ಬಕ್ತಿಯಾರ್ ಖಿಲ್ಜಿ ಮತ್ತು ಮಹಮ್ಮದ್ ಖಿಲ್ಜಿಯೊಡನೆ ಸೇರಿ ಬಿಹಾರ ಮತ್ತು ಬಂಗಾಳವನ್ನು ವಶಪಡಿಸಿಕೊಂಡನು. ಹಾಗೆ ಬಂಗಾಳದ ಒಂದು ದಿಗ್ವಿಜಯವನ್ನು ಮುಗಿಸಿ ವಾಪಸ್ಸು ಬರ್ತಕ್ಕಂಥ ಸಂದರ್ಭದಲ್ಲಿ ನಳಂದ ವಿಶ್ವವಿದ್ಯಾನಿಲಯವನ್ನು ಈತ ಧ್ವಂಸ ಮಾಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ಸ್ಮರಿಸಬಹುದು. ಮುಂದುವರಿದು ಕ್ರಿಸ್ತಶಕ 1206ರಲ್ಲಿ ಪಂಜಾಬಿನ ಕೋಕರೊಂದಿಗೆ ಹೋರಾಡಿದ ಒಂದು ಪರಿಣಾಮದಿಂದ ಮಹಮ್ಮದ್ ಗೋರಿ ಮರಣವನ್ನು ಹೊಂದುತ್ತಾನೆ. ನಂತರ ಕುತುಬುದ್ದೀನ್ ಐಬಕ್ ಕೋಕರನ್ನು ಸಂಪೂರ್ಣವಾಗಿ ಸದೆಬಡಿದು ತನ್ನ ದೊರೆಯ ಆಸೆಯಂತೆ ದೆಹಲಿ ಸುಲ್ತಾನ ಸಾಮ್ರಾಜ್ಯಕ್ಕೆ ಭದ್ರ ಬುನಾದಿಯನ್ನು ಹಾಕ್ತಾನೆ ಅಂತಕ್ಕಂಥದ್ದು. ಈತ ಕ್ರಿಸ್ತಶಕ 1206 ಜೂನ್ 24ರಂದು ಸಿಂಹಾಸನಾರೋಹಣವನ್ನು ಮಾಡ್ಕೊಳ್ತಾನೆ. ಇದು ಇತರೆ ಗುಲಾಮರಾಗಿರ್ತಕ್ಕಂಥ ತಾಜುದ್ದೀನ್ ಹೆಲ್ದುಜ, ನಜೀರುದ್ದೀನ್ ಖುಬಾಚಾ ಮತ್ತು ಇಲ್ತಮಸ್ಗೆ ಬೇಸರದ ಒಂದು ಸಂಗತಿಯಾಗುತ್ತೆ. ಅಂದರೆ ಕುತುಬುದ್ದೀನ್ ಐಬಕ್ ಯಾವಾಗ ಸಿಂಹಾಸನವನ್ನು ಹೇರ್ತಾನೆ ಆ ಸಂದರ್ಭದಲ್ಲಿ ಈ ಮೂವರಿಗೆ ಏನಾಗುತ್ತೆ, ತುಂಬ ಬೇಸರ ಉಂಟಾಗುತ್ತೆ. ಇದರ ಸಂದರ್ಭದಲ್ಲಿ ಚಾಣಕ್ಯನಾದಂತಹ ಕುತುಬುದ್ದೀನ್ ಐಬಕ್ ಏನು ಮಾಡ್ತಾನೆ, ಇವರ ಜೊತೆ
ಒಂದು ವೈವಾಹಿಕ ಸಂಬಂಧಗಳನ್ನು ಬೆಳೆಸ್ಕೊಳ್ತಾನೆ ಅಂತಕ್ಕಂಥದ್ದು. ಅಂದರೆ ಆ ಒಂದು ಸಮಸ್ಯೆಯಿಂದ ಹೇಗೆ ಈತ ಜಾರ್ಕೊಳ್ತಾನೆ ಅಂತಕ್ಕಂಥದ್ದು. ತಾಜುದ್ದೀನ್ ಎಲ್ದುಜನ ಮಗಳನ್ನು ಕುತುಬುದ್ದೀನ್ ಐಬಕ್ ಏನಾಗ್ತಾನೆ, ವಿವಾಹ ಆಗ್ತಾನೆ. ಆ ತಾಜುದ್ದೀನ್ ಎಲ್ದುಜನ ಮಗಳನ್ನು ವಿವಾಹವಾಗಿ ಈ ಒಂದು ಸಮಸ್ಯೆಯಿಂದ ಮುಕ್ತನಾಗ್ತಾನೆ, ವೈವಾಹಿಕ ಸಂಬಂಧವನ್ನು ಬೆಳೆಸ್ಕೊಳ್ತಾನೆ. ನಂತರ ನಜೀರುದ್ದೀನ್ ಕುಬಾಚನಿಗೆ ತನ್ನ ಸಹೋದರಿಯನ್ನು ಕೊಟ್ಟು ವಿವಾಹವನ್ನು ಮಾಡಿ ಆ ಸಮಸ್ಯೆಯಿಂದನೂ ಸಹ ಈತ ಮುಕ್ತನಾಗಿ ಆತನ ಜೊತೆ ಒಂದು ವೈವಾಹಿಕ ಸಂಬಂಧವನ್ನು ಬೆಳೆಸ್ಕೊಂಡ ಅಂತಕ್ಕಂಥದ್ದು. ಹಾಗೆ ಇನ್ನು ಇಲ್ತಮಸನಿಗೆ ತನ್ನ ಪುತ್ರಿಯನ್ನು ನೀಡಿ, ಅಂದರೆ ಆತನ ಜೊತೆ ವಿವಾಹವನ್ನು ಮಾಡಿಕೊಳ್ಳುವುದರ ಮೂಲಕ ವಿರೋಧಿಗಳೊಂದಿಗೆ ರಕ್ತ ಸಂಬಂಧವನ್ನು ಏರ್ಪಡಿಸ್ಕೊಂಡು ಸಮಸ್ಯೆಗಳಿಂದ ಕುತುಬುದ್ದೀನ್ ಐಬಕ್ ಮುಕ್ತನಾದನು ಎಂದು ಹೇಳಬಹುದು. ಇವನು ಸಾಹಿತ್ಯ ಪ್ರೇಮಿಯಾಗಿದ್ದು ಅನೇಕ ಕವಿಗಳಿಗೆ, ವಿದ್ವಾಂಸರಿಗೆ ಆಶ್ರಯದಾತನು ಆಗಿದ್ದನು. ಇವನ ಕಾಲದ ಪ್ರಮುಖ ವಿದ್ವಾಂಸರೆಂದರೆ ತಾಜುಲ್ ಮಾಸಿರ್ ಎಂಬ ಕೃತಿಯ ಕರ್ತೃವಾದ ಹಸನ್ ನಿಜಾಮಿ ಮತ್ತು ತಾರಿಕ್ ಎ ಮುಲಾರಿಕ್ ಶಾಹಿ ಎಂಬ ಕೃತಿಯ ಕರ್ತೃವಾದ ಫಕ್ರುದ್ದೀನ್. ಇವನು ಕಲಾಪೋಷಕನಾಗಿದ್ದು ದೆಹಲಿಯಲ್ಲಿ ಕುವತ್ ಅಲ್ ಇಸ್ಲಾಮನ್ನು ನಿರ್ಮಿಸಿದ್ದಾನೆ. ಅಜ್ಮೀರದಲ್ಲಿ ಅರಾಹಿದೀನ್ ಕಾ ಜೂಂಪ್ರಾ ಎಂಬ ಹಿಂಡೋ ಇಸ್ಲಾಮಿಕ್ ಶೈಲಿಯ ಮಸೀದಿಯೊಂದನ್ನು ನಿರ್ಮಿಸಿದ್ದಾನೆ. ಇವನೇ ಭಾರತದಲ್ಲಿ ಹಿಂಡೋ ಇಸ್ಲಾಮಿಕ್ ಶೈಲಿಯನ್ನು ಪರಿಚಯಿಸಿದವನು ಎಂದು ಹೇಳಬಹುದು. ಅಷ್ಟೇ ಅಲ್ಲದೆ ದೆಹಲಿಯಲ್ಲಿ ಕುತುಬ್ ಮಿನಾರ್ ಎಂಬ ದೊಡ್ಡ ಕಟ್ಟಡವನ್ನು ಈತ ಪ್ರಾರಂಭಿಸಿದನು. ಕ್ರಿಸ್ತಶಕ 1210 ಕುತುಬುದ್ದೀನ್ ಐಬಕನ ಅಕಾಲ ಮರಣದಿಂದಾಗಿ ಆ ಕಟ್ಟಡವನ್ನು ಪೂರ್ಣಗೊಳಿಸಿದವನು ಇಲ್ತಮಸ್. ಈ ಕುತುಬ್ ಮಿನಾರ್ ಎಂಬ ಕಟ್ಟಡ 72.5 ಮೀಟರ್ ಉದ್ದದ ಮೊನಚಾದ ಕಟ್ಟಡ. ಖಾಜಾ ಮೊಹಿನುದ್ದೀನ್ ಎಂಬ ಸಂತನ ನೆನಪಿಗಾಗಿ ಕಟ್ಟಲ್ಪಟ್ಟಿರ್ತಕ್ಕಂಥ ಒಂದು ಕಟ್ಟಡ ಇದು. ಪ್ರಾರಂಭದಲ್ಲಿ ಈ ಕಟ್ಟಡ ಕೇವಲ 225 ಅಡಿ ಇತ್ತು. ಫಿರೋಜ್ ಶಾನ ಕಾಲದಲ್ಲಿ ಸಿಡಿಲು ಬಡಿತದಿಂದ ನಾಲ್ಕನೇ ಒಂದು ಅಂತಸ್ತು ಹಾಳಾದ್ದರಿಂದ 4ನೇ ಮತ್ತು 5ನೇ ಅಂತಸ್ತನ್ನು ನಿರ್ಮಾಣ ಮಾಡಲಾಯಿತು. 1503 ಸಿಕಂದರ್ ಲೋದಿ ತನ್ನ ಆಳ್ವಿಕೆಯ ಕಾಲದಲ್ಲಿ ಈ ಕಟ್ಟಡವನ್ನು ಜೀರ್ಣೋದ್ಧಾರ ಮಾಡಿದ್ದನು ಎಂದು ಹೇಳಬಹುದು. ಕೆಳಗಿನ 3 ಅಂತಸ್ತುಗಳು ಬೆಣಚುಕಲ್ಲು ಮತ್ತು ಕೆಮ್ಮರಳು ಶಿಲೆ ಹೊದಿಕೆಯಿಂದ ಕೂಡಿವೆ. 4 ಮತ್ತು 5ನೇ ಅಂತಸ್ತು ಕೆಂಪು ಶಿಲೆಯಿಂದ ನಿರ್ಮಿಸಲ್ಪಟ್ಟು ಅಮೃತ ಶಿಲೆಯ ಹೊದಿಕೆಯನ್ನು ಹೊಂದಿವೆ. ಈ ಕಟ್ಟಡ ಅಲಂಕೃತವಾದ ಕೆತ್ತನೆ ಕೆಲಸದಿಂದಲೂ ಕೂಡಿದೆ. ಈ ಸ್ಮಾರಕ ಹಿಂಡೋ ಇಸ್ಲಾಮಿಕ್ ಶೈಲಿಯಲ್ಲಿದ್ದು ಗುಪ್ತರ ಕಾಲದ ಮೆಹ್ರೌಲಿಯ ಕಬ್ಬಿಣ ಸ್ತಂಭದ ಹತ್ತಿರ ಇದೆ ಎಂದು ಹೇಳಬಹುದು. ಕುತುಬುದ್ದೀನ್ ಐಬಕ್ ಪೋಲೋ ಆಟದಲ್ಲಿ ನಿರತನಾಗಿದ್ದಾಗ ಆಕಸ್ಮಿಕವಾಗಿ ಕುದುರೆ ಮೇಲಿಂದ ಜಾರಿ ಬಿದ್ದು 1210 ಮರಣವನ್ನು ಹೊಂದಿದನು. ಇವನನ್ನು
ಲಾಹೋರ್ನಲ್ಲಿ ಸಮಾಧಿ ಮಾಡಲಾಯಿತು. ಹಾಗಾಗಿ ಕುತುಬುದ್ದೀನ್ ಐಬಕ್ ದೆಹಲಿಯಲ್ಲಿ ಆಳ್ವಿಕೆ ನಡೆಸಿದ ಮೊದಲ ಗುಲಾಮಿ ಸುಲ್ತಾನ ಎಂಬ ಹೆಗ್ಗಳಿಕೆಗೆ ಪಾತ್ರನಾಗಿದ್ದಾನೆ. ಇವನ ಸಹಾಯವಿಲ್ಲದೆ ಮಹಮ್ಮದ್ ಗೋರಿ ಭಾರತದಲ್ಲಿ ಸಾಹಸ ಮಾಡುವುದಕ್ಕೆ ಸಾಧ್ಯವಿರಲಿಲ್ಲ ಎನ್ನಬಹುದು. ಇಂತಹ ಒಂದು ಕ್ಲಿಷ್ಟ ಪರಿಸ್ಥಿತಿಯಲ್ಲಿ ಜಾಣ್ಮೆಯಿಂದ ವರ್ತಿಸಿ ತನ್ನ ಸ್ಥಾನವನ್ನು ಭದ್ರಪಡಿಸಿಕೊಂಡ ಚಾಣಕ್ಯ ರಾಜಕಾರಣಿ ಎಂದರೆ ಅದುವೇ ಕುತುಬುದ್ದೀನ್ ಐಬಕ್ ಎನ್ನಬಹುದು. ಇವನು ಉತ್ತಮ ದಿಗ್ವಿಜಯಿ ಮಾತ್ರವಲ್ಲದೆ ದಕ್ಷ ಆಡಳಿತಗಾರನೂ ಆಗಿದ್ದನು. ಇಲ್ಲಿ ಹಸನ್ ನಿಜಾಮಿ ಹೇಳುವಂತೆ ಸಾಮ್ರಾಜ್ಯದಲ್ಲಿ ಶಾಂತಿ ಮತ್ತು ಸುವ್ಯವಸ್ಥೆ ಏರ್ಪಡಿಸಿದ್ದನು ಈ ಕುತುಬುದ್ದೀನ್ ಐಬಕ್ ಎಂದಿದ್ದಾರೆ. ಇವನ ಆಳ್ವಿಕೆಯ ಕಾಲದಲ್ಲಿ ತೋಳ ಮತ್ತು ಕುರಿಗಳು ಒಂದೇ ಕಡೆ ನೀರು ಕುಡಿಯುತ್ತಿದ್ದವು ಎಂದು ಅಭಿಪ್ರಾಯಪಡಲಾಗಿದೆ. ಇವನು ಪ್ರಜೆಗಳಿಗೆ ಉದಾರವಾಗಿ ದಾನ ಮಾಡುತ್ತಿದ್ದ ಹಿನ್ನೆಲೆಯಲ್ಲಿ ಈತನನ್ನು ಲಾಖ್ ಬಕ್ಷ್ ಅಂದರೆ ಲಕ್ಷ ದಾನ ಮಾಡುವವನು ಎಂಬ ಬಿರುದನ್ನು ಕುತುಬುದ್ದೀನ್ ಐಬಕ್ ಹೊಂದಿದ್ದನು. ಡಾಕ್ಟರ್ ಹಬೀಬ್ ಎಂಬುವವರ ಪ್ರಕಾರ ತುರ್ಕರ ಎದೆಗಾರಿಕೆ ಪರ್ಷಿಯನ್ನರ ಔದಾರ್ಯದ ಮಿಶ್ರಣವೇ ಕುತುಬುದ್ದೀನ್ ಐಬಕ್ ಎಂದಿದ್ದಾರೆ. ಭಾರತದ ಮೇಲೆ ದಾಳಿ ಮಾಡಿದ ಪ್ರಮುಖ ದಾಳಿಕೋರರಲ್ಲಿ ಕುತುಬುದ್ದೀನ್ ಐಬಕ್ ಅಗ್ರಗಣ್ಯನಾಗಿದ್ದಾನೆ ಎಂದು ಡಾಕ್ಟರ್ ಈಶ್ವರಿ ಪ್ರಸಾದ್ ರವರು ಅಭಿಪ್ರಾಯಪಟ್ಟಿದ್ದಾರೆ. ಒಟ್ಟಾರೆಯಾಗಿ ದೆಹಲಿ ಸುಲ್ತಾನ ಸಾಮ್ರಾಜ್ಯದ ಒಂದು ಗದ್ದುಗೆಯನ್ನು ಹಿಡಿದು ಅಂದರೆ ದೆಹಲಿ ಸಾಮ್ರಾಜ್ಯದ ಒಂದು ಸಿಂಹಾಸನವನ್ನು ಹೇರಿ ಗುಲಾಮಿ ಸಂತತಿಯ ಸ್ಥಾಪಕನಾಗಿ ದೆಹಲಿ ಸಾಮ್ರಾಜ್ಯದಲ್ಲಿ ಆಳ್ವಿಕೆ ಮಾಡಿರ್ತಕ್ಕಂಥ ಕುತುಬುದ್ದೀನ್ ಐಬಕ್ ಭಾರತದ ಇತಿಹಾಸದಲ್ಲಿ ಪ್ರಮುಖನಾಗಿದ್ದಾನೆ ಎಂದು ಹೇಳಬಹುದು. ಸೊ ವಿದ್ಯಾರ್ಥಿಗಳೇ, ಇದಿಷ್ಟು ಗುಲಾಮಿ ಮನೆತನದ ಸ್ಥಾಪಕನಾದ ಕುತುಬುದ್ದೀನ್ ಐಬಕ್ನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿ. ಸೊ ನಿಮಗೆ ಎಕ್ಸಾಮಲ್ಲಿ ಕುತುಬುದ್ದೀನ್ ಐಬಕ್ ಬಗ್ಗೆ ಕೇಳಿದರೆ ಇಷ್ಟನ್ನು ನೀವು ಬರಿಬೇಕಾಗತ್ತೆ. ಸೊ ಎಲ್ಲರಿಗೂ ಅರ್ಥವಾಗಿದೆ ಅಂತ ಭಾವಿಸ್ತೇನೆ. ಸೊ ನಾಳಿನ ತರಗತಿಯಲ್ಲಿ ಗುಲಾಮಿ ಮನೆತನದಲ್ಲೇ ಬರ್ತಕ್ಕಂಥ ಮತ್ತೊಬ್ಬ ಸುಲ್ತಾನನಾದ ಗುಲಾಮನು ಆಗಿರ್ತಕ್ಕಂಥ ಇಲ್ತಮಸ್ ಬಗ್ಗೆ ನಾಳಿನ ತರಗತಿಯಲ್ಲಿ ನಾವು ಅಧ್ಯಯನ ಮಾಡೋಣ. ಸೊ ಥ್ಯಾಂಕ್ ಯು ವೆರಿ ಮಚ್.